ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ KPSC ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿವರೆಗೆ ನಾನು 70 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಪ್ರತಿಯೊಂದು ಪಾಠದಲ್ಲಿ 10 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. KPSCಯಲ್ಲಿ ಬಂದಿರುವ ಅಂದರೆ ಎಕ್ಸಾಮಲ್ಲಿ ಬಂದಿರುವ ಪ್ರಶ್ನೆಗಳಂದರೆ ನಾನು 2016 ಬಂದಿರುವ SDA ಕಂಪ್ಯೂಟರ್ ಆಪರೇಟರ್ ಏನು ಎಕ್ಸಾಮ್ ನಡೆದಿತ್ತು ಅದರಲ್ಲಿ ಬಂದಿರುವ ಕ್ವಶನ್ ಪೇಪರನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇವಾಗ ನಾನು ಡಿಸ್ಕಸ್ ಮಾಡ್ತಾ ಇರೋದು 2017 FDA ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ವಾರ್ಡನ್ಸ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತೀನಿ. ಅಲ್ಲಿ ಬಂದಿರುವ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ. ಆಲ್ರೆಡಿ 10 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಇದು ಪಾರ್ಟ್ 8. ಇಲ್ಲಿ ಇನ್ನೂ 10 ಪ್ರಶ್ನೆಗಳನ್ನು ನಾವು ಡೀಟೇಲ್ ಆಗಿ ಡಿಸ್ಕಸನ್ನು ಮಾಡೋಣ. ಓಕೆ, ಸೊ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು KPSC ಟ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಒತ್ತಿ. ಇದರಿಂದ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ. ಅದರ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ನೀವು ನಿಮ್ಮ ಫ್ರೆಂಡ್ ಜೊತೆ ಏನು ಮಾಡಿ ಶೇರನ್ನು ಮಾಡಿಕೊಡಿ. ಇದರಿಂದ ಏನಾಗುತ್ತೆ, ನಿಮಗೆ ಇನ್ನಷ್ಟು ಒಂದು ಪ್ರೋತ್ಸಾಹ ಕೊಡೋದಾಗುತ್ತೆ. ಇನ್ನಷ್ಟು ವಿಡಿಯೋಗಳನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡ್ಬೋದು. ಓಕೆ, ಸೊ ಇವತ್ತಿನ ಈ ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇ ಪ್ರಶ್ನೆ ಆಕ್ಟಲ್ ಸಿಸ್ಟಮ್ ಬಗ್ಗೆ ಇದೆ. ಏನಿದು ಆಕ್ಟಲ್ ಸಿಸ್ಟಮು? ಹೇಳಿಕೆಗಳನ್ನು ಏನು ಕೊಟ್ಟಿದ್ದಾರೆ? ಆಪ್ಷನ್ಗಳು: ಒಂದು ಸಂಖ್ಯೆಯನ್ನು ಪ್ರತಿನಿಧಿಸಲು ಬೈನರಿ ವ್ಯವಸ್ಥೆಯಲ್ಲಿ ಅವಶ್ಯಕವಿರುವ ಡಿಜಿಟ್ಗಳಿಗಿಂತಲೂ ಕಡಿಮೆ ಡಿಜಿಟ್ಗಳ ಅವಶ್ಯಕವಿದೆ ಅಂತ ಇದೆ. ನೋಡಿ, ಇಲ್ಲಿ 4 ಆಪ್ಷನ್ಗಳನ್ನು ಓದುವ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಏನು ಪ್ರಶ್ನೆ ಕೇಳಿದಾರೆ ಅಂತ. ಆಕ್ಟಲ್ ಸಿಸ್ಟಮಲ್ಲಿ ನಾವು ಡಿಜಿಟ್ಸ್ಗಳೇನಿರ್ತವೆ ಆ ಡಿಜಿಟ್ಸ್ಗಳು ಆಕ್ಟಲ್ ಸಿಸ್ಟಮಲ್ಲಿ ಕಡಿಮೆ ಇದಾವ ಅಥವಾ ಬೈನರಿ ನಂಬರ್ ಸಿಸ್ಟಮಲ್ಲಿ ಕಡಿಮೆ ಇದಾವ ಅಂತ ಪ್ರಶ್ನೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫಸ್ಟು ನೋಡಿ, ಆಕ್ಟಲ್ ಸಿಸ್ಟಮ್ ಮತ್ತು ಬೈನರಿ ಸಿಸ್ಟಮ್ ಇದ್ರ ಬಗ್ಗೆ ನೀವು ಫಸ್ಟ್ ತಿಳ್ಕೊಳ್ಳಿ. ನೋಡಿ, ಟೋಟಲ್ ಆಗಿ 4 ಸಿಸ್ಟಮ್ ಬರುತ್ತೆ. ಒಂದು ಬೈನರಿ, ಇನ್ನೊಂದು ಆಕ್ಟಲ್, ಇನ್ನೊಂದು ಡೆಸಿಮಲ್, ಇನ್ನೊಂದು ಹೆಕ್ಸಾಡೆಸಿಮಲ್. ಇಲ್ಲಿ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದರ ಬೇಸು ಸಹಿತ ನೆನ್ಪಿಟ್ಕೊಳ್ಬೇಕು ನೀವು. ಸೊ ಬೈನರಿ ಬೇಸ್ ಎಷ್ಟಾಗಿದೆ? 2 ಆಗಿದೆ. ಆಕ್ಟಲ್ದು 8 ಆಗಿದೆ. ಡೆಸಿಮಲ್ದು 10 ಆಗಿದೆ. ಹೆಕ್ಸಾಡೆಸಿಮಲ್ದು 16 ಆಗಿದೆ. ಯಾಕಂದರೆ ಒಂದು ಎಕ್ಸಾಮಲ್ಲಿ ಆಲ್ರೆಡಿ ಪ್ರಶ್ನೆ ಕೇಳಿದ್ದಾರೆ. KPSC ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಏನಂದರೆ ಹೆಕ್ಸಾಡೆಸಿಮಲ್ನ ಬೇಸ್ ಎಷ್ಟು ಅಂತ ಕೇಳಿದರೆ ಅದು 16 ಆಗಿದೆ. ಸೊ ಇಲ್ಲಿ ನೀವು ಒಂದು ಟೇಬಲ್ ಇದೆ, ಇದಕ್ಕೆ ಬನ್ನಿ. ಇಲ್ಲಿ ನೋಡಿ, ಡೆಸಿಮಲ್ ಬೇಸಲ್ಲಿ ಅಂದರೆ 10ರ ಬೇಸಲ್ಲಿ ನಮಗೆ 0 ಅನ್ನು ನಾವು ರಿಪ್ರೆಸೆಂಟ್ ಮಾಡಬೇಕಾದ್ರೆ ಅದನ್ನು 0 ಅಂತ ನಾವು ಬರಿತೀವಿ. ಅದೇ ರೀತಿ ಬೈನರಿಯಲ್ಲಿ 0 ಬರಿತೀವಿ, ಆಕ್ಟಲಲ್ಲಿ 0 ಬರಿತೀವಿ, ಹೆಕ್ಸಾಡೆಸಿಮಲ್ ಬೇಸ್ 16 ಇದ್ದಾಗ 0 ಬರಿತೀವಿ. ಅಂದರೆ ರೀಪ್ರೆಸೆಂಟ್ ಮಾಡುವ ಒಂದು ವಿಧಾನ. ಅದೇ ರೀತಿ ನಾವು ಮುಂದೆ ಬರ್ತಾ ಹೋದಾಗ ನೀವು ಇಲ್ಲಿ 4 ಇದೆ ಅಂತ ಕೊಡಿ. ಸೊ ಡೆಸಿಮಲ್ ಬೇಸಲ್ಲಿ ನಾವು 4 ಬರೆದಾಗ ಅದನ್ನು ಬೈನರಿಯಲ್ಲಿ 100 ಅಂತ ಬರಿತೀವಿ. ಅದೇ ನೀವು ಆಕ್ಟಲ್ ತೆಗೆದುಕೊಂಡಾಗ 4 ಅಂತ ಬರಿತೀವಿ. ಅಂದರೆ ಇಲ್ಲಿ ಬೈನರಿ ಮತ್ತು ನೀವು ಆಕ್ಟಲ್ಗೆ ನೀವು ಕಂಪೇರ್ ಮಾಡಿದಾಗ ಬೈನರಿ ಬೇಸ್ ಅಲ್ಲಿ ಹೆಚ್ಚು ಡಿಜಿಟ್ಸ್ಗಳಿದ್ದಾವೆ ಕಂಪೇರ್ ಟು ಆಕ್ಟಲ್ ಬೇಸಲ್ಲಿ. ಅಂದರೆ ಆಕ್ಟಲ್ ಸಿಸ್ಟಮಲ್ಲಿ ಡಿಜಿಟ್ಸ್ಗಳು ಏನು ರಿಪ್ರೆಸೆಂಟ್ ಮಾಡ್ತೀವಿ ಅದು ಕಡಿಮೆ ಇದೆ. ಆ್ಯಕ್ಚುಲಿ ನೋಡಿ ಹೇಗಾಗಿರುತ್ತೆ ಅಂದರೆ 0, 2, 4, 8 ಈ ಥರ ಒಂದು ವಿಧಾನ ಇದೆ. ಸಪೋಸ್ ನಿಮಗೆ ಇವಾಗ 0 ಬರೀಬೇಕಾದ್ರೆ ನೀವು 0 ಬರಿಬೋದು. ಓಕೆ, ಅದೇ ರೀತಿ ನಿಮಗೆ 2 ಬರೀಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ? 0 ಆ್ಯಂಡ್ 1 ಬರಿಬೋದು. ಯಾಕಂದರೆ ಇಲ್ಲಿ 0 ಇಂಡಿಕೇಟ್ ಮಾಡುತ್ತೆ, 1 ಇರೋದು 2 ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ 2 ಬರೀಬೇಕಾದ್ರೆ ನಾವು ಏನು ಮಾಡ್ತೀವಿ? ಬೈನರಿ ಸಿಸ್ಟಮಲ್ಲಿ 10 ಬರಿತೀವಿ. ಅದೇ ನಮಗೆ 4 ಬರೀಬೇಕಾದ್ರೆ ನಾವು ಅವಾಗ ಏನು ಮಾಡ್ತೀವಿ? ನಾವು 100 ಬರಿತೀವಿ. ಓಕೆ, ಸೊ ಈ ಥರ ಒಂದು ವಿಧಾನ ಇದೆ. ನಿಮಗೆ ಇಲ್ಲಿ ಪ್ರಶ್ನೆ ಏನು ಕೇಳ್ತಾ ಇದೆ ಅಂದರೆ ಬೈನರಿ ಮತ್ತು ಆಕ್ಟಲ್ ಸಿಸ್ಟಮಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ ಕೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ನೀಡ್ಸ್ ಲೆಸ್ ಡಿಜಿಟ್ಸ್ ಟು ರೀಪ್ರೆಸೆಂಟ್ ಎ ನಂಬರ್ ದೆನ್ ದ ಡಿಜಿಟ್ಸ್ ರಿಕ್ವೈರ್ಡ್ ಇನ್ ಬೈನರಿ ಸಿಸ್ಟಮ್. ಅಂದರೆ ಬೈನರಿ ಸಿಸ್ಟಮಲ್ಲಿ ಏನು ರೀಪ್ರೆಸೆಂಟ್ ಮಾಡೋಕ್ಕೋಸ್ಕರ ಏನು ನಂಬರ್ಸ್ಗಳು ಬೇಕು, ಆ ಡಿಜಿಟ್ಸ್ಗಳು ಬೇಕು, ಅದು ಬಹಳಷ್ಟು ಜಾಸ್ತಿ ಇದೆ ಕಂಪೇರ್ ಟು ಈ ಆಕ್ಟಲ್ ಸಿಸ್ಟಮಲ್ಲಿ. ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಟೇಬಲಲ್ಲಿ ಏನಿದೆ, ಆಕ್ಟಲ್ ಬೇಸಲ್ಲಿ ಕಡಿಮೆ ಡಿಜಿಟ್ಸ್ಗಳು ಬೇಕು ಕಂಪೇರ್ ಟು ಬೈನರಿ ಬೇಸಲ್ಲಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಏನಾಗುತ್ತೆ? ಆಪ್ಷನ್ 1 ಆಗುತ್ತೆ. ಅಂದರೆ ಇದರ ಅರ್ಥ ಏನಂದರೆ ಆಕ್ಟಲ್ ಸಿಸ್ಟಮ್ಗೆ ನಾವು ಕಂಪೇರ್ ಮಾಡಿದಾಗ ಈ ಬೈನರಿ ಸಿಸ್ಟಮಲ್ಲಿ ಡಿಜಿಟ್ಸ್ಗಳು ಜಾಸ್ತಿ ಬೇಕು ಒಂದು ನಂಬರನ್ನು ರೀಪ್ರೆಸೆಂಟ್ ಮಾಡೋಕ್ಕೆ, ಅಷ್ಟೇ ಕೇಳಿರೋದು. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಷ್ಟು ನೆನ್ಪಿಟ್ಕೊಳ್ಳಿ. ಮತ್ತು ಈ ಒಂದು ಟೇಬಲ್ನ ನೀವು ನೆನ್ಪಿಟ್ಕೊಳ್ಳಬೇಕಾಗುತ್ತೆ, ಆಲ್ರೆಡಿ ಕ್ವಶನ್ನ ಕೇಳಿದ್ದಾರೆ. ಎರಡನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಲ್ಯಾಂಗ್ವೇಜಸ್ ಅಂತ ಕೇಳಿದ್ದಾರೆ. ಅಂದರೆ ಕೆಳಗಿನ ಭಾಷೆಗಳನ್ನು ಪರಿಗಣಿಸಿ. ಇಲ್ಲಿ ಭಾಷೆಗಳನ್ನು ಕೊಟ್ಟಿದ್ದಾರೆ. C++, ಸಿ, ಫೋರ್ಟ್ರಾನ್, ಬೇಸಿಕ್, ಪ್ಯಾಸ್ಕಲ್ ಇವೆಲ್ಲ ಏನಿದಾವೆ ಭಾಷೆಗಳಿದ್ದಾವೆ. ಸೊ ಪ್ರಶ್ನೆ ಏನಿದೆ ಅಂದರೆ ಈ ಮೇಲೆ ನೀಡಿರುವ ಭಾಷೆಗಳಲ್ಲಿ ಯಾವುವು ಅಧಿಕ ಮಟ್ಟದ ಭಾಷೆಗಳಾಗಿದ್ದಾವೆ, ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ಗೆ ಸಂಬಂಧಪಟ್ಟಿದ ಲ್ಯಾಂಗ್ವೇಜ್ಗಳು ಯಾವ ಇದರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದ್ದೆ. ಇನ್ನೊಂದು ಸಲ ನಾವು ಅದನ್ನು ಮಾಡೋಣ, ರಿವಿಷನ್ ಮಾಡೋಣ. ನೋಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬರುತ್ತೆ ಕಂಪ್ಯೂಟರಲ್ಲಿ. ಏನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು? ಟು ಕಮ್ಯುನಿಕೇಟ್ ವಿತ್ ಎ ಪರ್ಸನ್ ಯು ನೀಡ್ ಎ ಲ್ಯಾಂಗ್ವೇಜ್. ಅಂದರೆ ನಾವು ಒಬ್ಬ ಮನುಷ್ಯನ ಜೊತೆ ಮಾತಾಡಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ? ಒಂದು ಲ್ಯಾಂಗ್ವೇಜ್ ಮಾಡಬೇಕಾಗುತ್ತೆ. ನಾವು ಒಬ್ಬ ಪರ್ಸನ್ ಜೊತೆ ನಾವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಮಗೆ ಒಂದು ಲ್ಯಾಂಗ್ವೇಜ್ ಬೇಕು, ರೈಟ್? ಸೊ ಅದೇ ಥರ ನಾವು ಕಂಪ್ಯೂಟರ್ ಜೊತೆ ನಾವು ಮಾತಾಡಬೇಕಾದ್ರೆ
ಸೊ ಕಂಪ್ಯೂಟರ್ ಜೊತೆ ನಾವು ಏನಾದರೂ ಇಂಟ್ಯಾಕ್ಟ್ ಮಾಡಬೇಕಾದ್ರೆ ನಾವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಆ ಕಮ್ಯುನಿಕೇಟ್ ಮಾಡೋದು ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ. ಸೊ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಏನು ಮಾಡ್ತೀವಿ ಕಮ್ಯುನಿಕೇಟು, ಅದು ಒಂದು ಮೀಡಿಯಮ್ ಆಫ್ ಕಮ್ಯುನಿಕೇಷನ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಕಂಪ್ಯೂಟರ್ ಸಿಸ್ಟಮ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಕಂಪ್ಯೂಟರ್ಗೆ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ರಿಟರ್ನ್ ಫಾರ್ಮಲ್ಲಿ ಕೊಡ್ತೀವಿ. ಅದು ರಿಟರ್ನ್ ಹೇಗೆ, ಸ್ಪೆಸಿಫಿಕ್ ಸ್ಟೈಲಲ್ಲಿ ಅಂದರೆ ಕೋಡಿಂಗಲ್ಲಿ ಕೊಡ್ತೀವಿ. ಸೊ ಕೋಡಿಂಗ್ ಮೂಲಕ ನಾವು ಒಂದು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಟ್ ಕೊಟ್ಟಾಗ ಅದೇನು ಮಾಡುತ್ತೆ, ಸ್ಪೆಸಿಫಿಕ್ ಟಾಸ್ಕನ್ನು ಏನು ಮಾಡುತ್ತೆ, ಪರ್ಫಾರ್ಮನ್ನು ಮಾಡುತ್ತೆ. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ 3 ಥರದ ಲ್ಯಾಂಗ್ವೇಜ್ಗಳು ಬರ್ತವೆ. ಒಂದು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಎರಡನೇದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಮೂರನೇದು ಮಿಡಲ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು 2 ಲ್ಯಾಂಗ್ವೇಜ್ಗಳನ್ನು ನೋಡೋಣ. ಒಂದು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ಮಷಿನ್ ಡಿಪೆಂಡೆಂಟ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ಡಿಪೆಂಡೆಂಟ್ ಆನ್ ಮಷಿನ್. ಸೊ ಇದರಲ್ಲಿ 2 ಥರದ್ದು ಬರುತ್ತೆ, ಒಂದು ಮಷಿನ್ ಲ್ಯಾಂಗ್ವೇಜ್, ಇನ್ನೊಂದು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಇದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಅಂತ ಬಹಳಷ್ಟು ಫಾಸ್ಟ್ ಆಗಿರುತ್ತೆ. ಈ ಒಂದು ಪಾಯಿಂಟ್ ಸಹಿತ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೆಲವು ಮಾತ್ರ ಕೀವರ್ಡ್ಸ್ಗಳು ಮತ್ತು ಸಿಂಬಲ್ಸ್ಗಳು ಇರ್ತವೆ. ಅದನ್ನು ಕನ್ವರ್ಟ್ ಮಾಡೋಕ್ಕೆ ಅಂದರೆ ಮಷಿನ್ ಕೋಡ್ಗೆ ಕನ್ವರ್ಟ್ ಮಾಡೋಕ್ಕೋಸ್ಕರ ಬಹಳಷ್ಟು ಕಡಿಮೆ ಕೀವರ್ಡ್ಸ್ಗಳನ್ನು ಮತ್ತು ಸಿಂಬಲ್ಸ್ಗಳನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಅದೇ ನಾವು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದಾಗ ಇಲ್ಲಿ ಈ ಒಂದು ಲ್ಯಾಂಗ್ವೇಜ್ ಮಷಿನ್ ಇಂಡಿಪೆಂಡೆಂಟ್ ಆಗಿರುತ್ತೆ, ಅಂದರೆ ಮಷಿನ್ ಮೇಲೆ ಇದು ಆಧಾರವಾಗಿರಲ್ಲ, ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಈಸಿಯಾಗಿ ರೈಟ್ ಮಾಡ್ಬೋದು, ಬರೀಬೋದು, ರೀಡ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಇದಕ್ಕೆ ಎಕ್ಸಾಂಪಲ್ಸ್ ಯಾವೆಂದರೆ ಜಾವಾ, ನೆಟ್, ಪೈಥಾನ್, ಜಾವಾ ಸ್ಕ್ರಿಪ್ಟ್, C++, ಸಿ ಹ್ಯಾಶ್, ಬೇಸಿಕ್, C++, ಕೋಬಾಲ್, ಜಾವಾ, ಫೋರ್ಟ್ರಾನ್, ಅಡಾ, ಪ್ಯಾಸ್ಕಲ್. ಸೊ ಇವು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಎಕ್ಸಾಂಪಲ್ಸ್ಗಳು. ಸೊ ಪ್ರಶ್ನೆ ನಮಗೆ ಏನು ಕೇಳಿದರೆ, ಇಲ್ಲಿ ಕೊಟ್ಟಿರುವ ಲ್ಯಾಂಗ್ವೇಜ್ಗಳಲ್ಲಿ ಯಾವ ಹೈ ಲೆವೆಲ್ ಲ್ಯಾಂಗ್ವೇಜ್ಗಳಿಗೆ ಸಂಬಂಧಪಟ್ಟಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ 5 ABCDE ಈ 5 ಲ್ಯಾಂಗ್ವೇಜ್ಗಳು HLL ಬರ್ತವೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಯಾವುದು? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 3, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಅಂದರೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಮೊದಲನೇ ಹೇಳಿಕೆ ಏನು ಹೇಳ್ತಾ ಇದೆ ಅಂದರೆ, C++ ಅನ್ನು ಡೆವಲಪ್ ಮಾಡಿದರು ಜಾನ್ ಸ್ಟಾರ್ಟ್ಸ್ಟ್ರಪ್ ಎಟ್ ಬೆಲ್ ಲ್ಯಾಬ್ಸ್ ಅಂತ. ಎರಡನೇದು ಜಾವಾ ಅವರು ಡೆವಲಪ್ ಮಾಡಿದರು ಜೇಮ್ಸ್ ಗ್ಯಾಸ್ಲಿಂಗ್ ಇಲ್ಲಿ ಸನ್ ಮೈಕ್ರೋಸಿಸ್ಟಮಲ್ಲಿ. ನೋಡಿ, C++ ಮತ್ತು ಜಾವಾನ ಯಾರು ಡೆವಲಪ್ ಮಾಡಿದ್ರು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ 2016ರಲ್ಲಿ ನಡೆದ SD ಎಕ್ಸಾಮಲ್ಲಿ ಕೇಳಿದರು. ಅಲ್ಲಿ ನಿಮಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೆ. ಇಲ್ಲಿ A ಮತ್ತು B ಎರಡೂ ಹೇಳಿಕೆಗಳು ಏನಾಗಿದೆ, ಸರಿಯಾಗಿದ್ದಾವೆ. ಹಾಗಾಗಿ ನಮಗೆ ಕೇಳಿರೋದು ಕರೆಕ್ಟ್ ಆನ್ಸರ್ ಅಂತ ಕೇಳಿದರೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟು MS ವರ್ಡ್ ಬಗ್ಗೆ ಇದೆ. ಏನು ಕೊಟ್ಟಿದ್ದಾರೆ, MS ವರ್ಡನ್ನು ಕುರಿತಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಇದೆ. ಮೊದಲನೇ ಹೇಳಿಕೆ ಏನು ಹೇಳ್ತಾ ಇದ್ದಾರೆ, MS ವರ್ಡ್ನಲ್ಲಿ ಒಂದು ಖಂಡಿಕೆಯ ದೋಷಪೂರಿತ ಅಲೈನ್ಮೆಂಟು ಲೆಫ್ಟ್ ಅಲೈನ್ಡ್ ಆಗಿರುತ್ತೆ. ಅಂದರೆ ಇನ್ MS ವರ್ಡ್ ದ ಡಿಫಾಲ್ಟ್ ಅಲೈನ್ಮೆಂಟ್ ಫಾರ್ ಎ ಪ್ಯಾರಾಗ್ರಾಫ್ ಈಸ್ ಲೆಫ್ಟ್ ಅಲೈನ್ ಅಂತ ಇದೆ. ಎರಡನೇ ಹೇಳಿಕೆ ಸೆಂಟರ್ ಇಂಡೆಂಟ್ ಈಸ್ ನಾಟ್ ಅವೈಲೇಬಲ್ ಆನ್ ದ ರೂಲರ್ ಆಫ್ ದ MS ವರ್ಡ್ ಸ್ಕ್ರೀನ್ ಅಂತ ಇದೆ. ಸೊ ಇಲ್ಲಿ ನಮಗೆ ಈ 2 ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳ್ತಾ ಇದ್ದಾರೆ. ನಾವು ಯಾವಾಗ ಏನು ಮಾಡಬೇಕು, ಸರಿಯಾದ ಹೇಳಿಕೆ ಕೇಳಿದಾರೆ ಅಥವಾ ತಪ್ಪಾದ ಹೇಳಿಕೆ ಅಂತ ನಾವು ಫಸ್ಟ್ ನೀಟಾಗಿ ಓದ್ಕೊಂಡು ಅಲ್ಲಿ ಮಾರ್ಕ್ ಮಾಡಿಬಿಡಬೇಕು. ನಾವು ಇಲ್ಲಿ ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ಮಾರ್ಕ್ ಮಾಡಬೇಕು ಅಥವಾ ಇನ್ಕರೆಕ್ಟ್ ಅಂತ. ಅದಾದಮೇಲೆ ನಾವು ಆನ್ಸರ್ಗೆ ಹೋಗಬೇಕು. ಇಲ್ಲಿ ನಿಮಗೆ ನಾನು ಏನು ಮಾಡ್ತೀನಿ, ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಅಂದರೆ MS ವರ್ಡಲ್ಲಿ ಯಾವ ಥರ ಅಲೈನ್ಮೆಂಟ್ ಇರುತ್ತೆ, ಯಾವುದನ್ನು ಲೆಫ್ಟ್ ಅಲೈನ್ಮೆಂಟ್ ಕರೀತಾರೆ, ಸೊ ಯಾವುದನ್ನು ಸೆಂಟರ್ ಇಂಡೆಂಟ್ ಕರೀತಾರೆ, ಅದ್ರ ಬಗ್ಗೆ ನಿಮಗೆ ಇಲ್ಲಿ ನಾನು ಏನು ಮಾಡ್ತೀನಿ, ಈ ಒಂದು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಏನು ಮಾಡ್ತೀನಿ, MS ವರ್ಡನ್ನು ಓಪನ್ ಮಾಡಿದೆ, ರೈಟ್. ಸೊ MS ವರ್ಡ್ ಓಪನ್ ಮಾಡಿದ್ಮೇಲೆ ಇದನ್ನು ಇಲ್ಲಿ ನೋಡೋದು ನೀವು, ಇದನ್ನೇನು ಕರೀತಾರೆ ನೋಡಿ, ಇದರ ಮೇಲೆ ಅಲೈನ್ ಲೆಫ್ಟ್ ಅಂತ ಇದೆ. ಅದು ಶಾರ್ಟ್ಕಟ್ ಅದು Ctrl+Z ಆಗಿದೆ. ನೆಕ್ಸ್ಟು ಸೆಂಟರ್ ಅಲೈನ್ ಇದು ಅಂದರೆ Ctrl+E ಅನ್ನು ಶಾರ್ಟ್ಕಟ್ ಆಗಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಅಲೈನ್ ರೈಟ್ ಇದು Ctrl+R. ನೆಕ್ಸ್ಟು ಜಸ್ಟಿಫೈ ಇದು Ctrl+Z. ನಮಗಿಲ್ಲಿ ಪ್ರಶ್ನೆ ಕೇಳೋದು ಇಂಡೆಂಟ್ ಬಗ್ಗೆ. ಓಕೆ, ಸೊ ನೋಡಿ ಇಲ್ಲಿ ಮಾರ್ಕ್ ಇಡ್ತೀನಿ. ದಿಸ್ ಈಸ್ ಲೆಫ್ಟ್ ಇಂಡೆಂಟ್. ಅದರ ಮೇಲಿರೋದು ಹ್ಯಾಂಗಿಂಗ್ ಇಂಡೆಂಟ್, ಅದರ ಮೇಲಿರೋದು ಫಸ್ಟ್ ಲೈನ್ ಇಂಡೆಂಟ್, ರೈಟ್. ಸೊ ಈ ಕಡೆ ರೈಟ್ ಇಂಡೆಂಟ್. ಸೊ ನಮಗೇನು ಕೇಳ್ತಾ ಇದ್ದಾರೆ, MS ವರ್ಡ್ ಸ್ಕ್ರೀನಲ್ಲಿ ಸೆಂಟರ್ ಇಂಡೆಂಟ್ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸರಿಯಾದ, ಯಾಕಂದರೆ ಇಲ್ಲಿ ಎಲ್ಲೂ ಸೆಂಟರ್ ಇಂಡೆಂಟ್ ಇಲ್ಲ, ರೈಟ್. ಆಮೇಲೆ ಇನ್ನೊಂದೇನು ಕೇಳ್ತಾ ಇದ್ದಾರೆ, ಇನ್ನೊಂದೇನಿದೆ ನೋಡಿ, ಇನ್ MS ವರ್ಡ್ ದ ಡಿಫಾಲ್ಟ್ ಅಲೈನ್ಮೆಂಟ್ ಫಾರ್ ದ ಪ್ಯಾರಾಗ್ರಾಫ್ ಇಸ್ ಲೆಫ್ಟ್ ಅಲೈನ್ಡ್. ಸೊ ನಾವು ಇವಾಗ MS ವರ್ಡ್ ಓಪನ್ ಮಾಡಿದಾಗ ಫಸ್ಟ್ ನಿಮಗೆ ಲೆಫ್ಟ್ ಅಲೈನ್ ಬಗ್ಗೆ ನಾನು ತೋರಿಸಿದ್ದೆ. ಹಾಗಾಗಿ ಹೇಳಿಕೆ A ಮತ್ತು B ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಬಟ್ ಆದರೆ ಆನ್ಸರ್ ಕೀ ಏನು ಕೊಟ್ಟಿದ್ರು, KPSC ಆನ್ಸರ್ ಕೀ ಏನು ಕೊಟ್ಟಿದ್ರು, ಅದರಲ್ಲಿ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಂತ ಕೊಟ್ಟಿದ್ರು. ಬಟ್ ನನ್ನ ಪ್ರಕಾರ ಇದು ಆಪ್ಷನ್ 3 ಆಗುತ್ತೆ. ಯಾಕಂದರೆ ಎರಡೂ
ಹೇಳಿಕೆಗಳು ಸರಿಯಾದ ಹೇಳಿಕೆ ಇದ್ದಾವೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಕೆಲವು ಇಮೇಜಸ್ಗಳಿದ್ದಾವೆ, ಇಲ್ಲಿ ನೋಡ್ಬೋದು. ಇವಾಗ ತಾನೇ ನಿಮಗೆ ಹೇಳಿದೆ, ನಾನು ಪ್ರಾಕ್ಟಿಕಲ್ ಆಗಿ ಹೇಳಿದೆ. ಸೊ ಇದು ಲೆಫ್ಟ್ ಅಲೈನ್ಡು, ಇದು ಸೆಂಟರು, ಇದು ರೈಟು, ಇದು ಜಸ್ಟಿಫೈ. ಫಸ್ಟ್ಗೆ ನಾವು ಕಂಟ್ರೋಲ್ ಪ್ಲಸ್ ಎಲ್ ಯೂಸ್ ಮಾಡ್ತೀವಿ, ಸೆಂಟ್ರಿಗೆ ಕಂಟ್ರೋಲ್ ಪ್ಲಸ್ ಇ ಯೂಸ್ ಮಾಡ್ತೀವಿ, ಅದು ರೈಟ್ಗೆ ಕಂಟ್ರೋಲ್ ಪ್ಲಸ್ ಆರ್ ಯೂಸ್ ಮಾಡ್ತೀವಿ, ಮತ್ತು ಜಸ್ಟಿಫೈಗೆ ನಾವು ಕಂಟ್ರೋಲ್ ಪ್ಲಸ್ ಜೆಡ್ಡನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇದು ಮತ್ತು ಇದು ಇದ್ರ ಬಗ್ಗೆ ಹೇಳಿದ್ದೀನಿ. ಇದು ರೈಟ್ ಇಂಡೆಂಟು, ಇಲ್ಲಿ ಕೆಳಗಡೆ ಇರೋದು ಇದು ಲೆಫ್ಟ್ ಇಂಡೆಂಟು, ರೈಟ್ ಇದು ಹ್ಯಾಂಗಿಂಗ್ ಇಂಡೆಂಟು. ಓಕೆ, ಸೊ ಅದೇ ರೀತಿ ಫಸ್ಟ್ ಲೈನ್ ಇಂಡೆಂಟು ಇದು ಮೇಲಿರೋದು. ಓಕೆ, ಸೊ ಇದನ್ನು ಹೇಳಿದ್ದೀನಿ. ಈ ಥರ ನೆನ್ಪಿಟ್ಕೊಳ್ಳಿ, ಇದು ಕೇಳ್ತಾರೆ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟು ನೀವು ಈ ಲೆಫ್ಟು, ರೈಟು ಮತ್ತು ಸೆಂಟ್ರಲ್ಲಿ ಮತ್ತು ಜಸ್ಟಿಫೈ ಇವುಗಳನ್ನು ನೀವು ಪ್ರೆಸ್ ಮಾಡಿದಾಗ ಯಾವ ಥರ ವರ್ಡಿಂಗ್ಸ್ ಆಗುತ್ತೆ ಇಲ್ಲಿ ನೋಡಿ. ಕಂಟ್ರೋಲ್ ಪ್ಲಸ್ ಎಲ್ ಹೊಡೆದಾಗ ನೀವು ಒಂದು ಏನೋ ಟೆಕ್ಸ್ಟ್ ಬರೆದಿದ್ದೀರಾ, ಇಲ್ಲಿ ಈ ಥರ ಟೆಕ್ಸ್ಟ್ ಬರೆದಿದ್ದೀರಾ. ಸೊ ನೀವು ಕಂಟ್ರೋಲ್ ಪ್ಲಸ್ ಎಲ್ ಹೊಡೆದಾಗ ಏನಾಗುತ್ತೆ, ಇದು ಲೆಫ್ಟ್ ಅಲೈನ್ ಆಗಿಬಿಡುತ್ತೆ, ಈ ಥರ ಲೆಫ್ಟ್ ಆಗುತ್ತೆ. ಇಲ್ಲಿ ನೋಡಿ ಈ ಥರ ಕರೆಕ್ಟ್ ಆಗಿರುತ್ತೆ, ಇಲ್ಲಿ ರೈಟಲ್ಲಿ ಈ ಥರ ಇರುತ್ತೆ. ಅದೇ ರೀತಿ ನೀವು ರೈಟ್ ಹೊಡೆದಾಗ, ಸೊ ಇಲ್ಲಿ ರೈಟು ಕರೆಕ್ಟಾಗಿ ಅಲೈನ್ ಆಗಿರುತ್ತೆ, ಈ ಕಡೆ ಈ ಥರ ಇರುತ್ತೆ. ಅದೇ ರೀತಿ ಈ ಹೊಡೆದಾಗ ಏನಾಗುತ್ತೆ, ಇದು ಸೆಂಟರ್ ಆಗುತ್ತೆ, ಈ ಥರ ಇರುತ್ತೆ. ಅದೇ ರೀತಿ ನೀವು ಜೆ ಹೊಡೆದಾಗ ಕಂಟ್ರೋಲ್ ಪ್ಲಸ್ ಜೆ, ಇದು ಎರಡು ಕಡೆ ಏನಾಗುತ್ತೆ, ಅಲೈನ್ ಆಗಿಬಿಡುತ್ತೆ. ಇದನ್ನು ಜಸ್ಟಿಫೈ ಅಂತ ಕರೀತಾರೆ. ಸೊ ಇವು ನೆನ್ಪಿಟ್ಕೊಡಿ, ಈ ಶಾರ್ಟ್ಕಟ್ಸು ವೆರಿ ವೆರಿ ಇಂಪಾರ್ಟೆಂಟು, ಕೇಳ್ತಾರೆ ಪ್ರಶ್ನೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 5, ಗೋ ಥ್ರೂ ದ ಫಾಲೋವಿಂಗ್ ಅಲ್ಗೋರಿಥಮ್. ಅಂದರೆ ಕೆಳಗೆ ಕೊಟ್ಟಿರುವ ಅಲ್ಗೋರಿಥಮನ್ನು ನಾವು ಕೇರ್ಫುಲ್ ಆಗಿ ನೋಡಿಕೊಂಡು ನಾವು ಇದಕ್ಕೆ ಆನ್ಸರ್ ಮಾಡಬೇಕಾಗಿದೆ. ಇಲ್ಲಿ ನಮಗೆ ಜೆಡ್ ವ್ಯಾಲ್ಯೂ ಏನಂತ ಕೇಳಿದ್ದಾರೆ. ಇಲ್ಲಿ ಇಂಟೀಜರ್ ಡಬ್ಲ್ಯೂ ಈಕ್ವಲ್ ಟು 9 ಇದೆ. ಓಕೆ, ಡಬ್ಲ್ಯೂ ಈಕ್ವಲ್ ಟು 9 ಇದೆ, ಎಕ್ಸ್ ಈಕ್ವಲ್ ಟು 10 ಇದೆ, ಓಕೆ, ವೈ ಈಕ್ವಲ್ ಟು 11 ಇದೆ, ನಮಗೆ ಜೆಡ್ ಈಕ್ವಲ್ ಟು ಕೇಳಿದ್ದಾರೆ. ಸೊ ಜೆಡ್ ಕಂಡೀಷನ್ ಕೊಟ್ಟಿದ್ದಾರೆ, ಜೆಡ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಎಕ್ಸ್ ಕೊಟ್ಟಿದ್ದಾರೆ. ಡಬ್ಲ್ಯೂ ಎಷ್ಟಿದೆ, 9 ಇದೆ, ಎಕ್ಸ್ ಎಷ್ಟಿದೆ, 10 ಇದೆ, ಪ್ಲಸ್ 1 ಎಷ್ಟಾಯಿತು, ಇದು 9, 10, 19, 20 ಆಯಿತು. ನೆಕ್ಸ್ಟು ಪ್ಲಸ್ಸು ವೈ ಇದೆ, ವೈ ಎಷ್ಟಿದೆ, 11 ಇದೆ, ಮೈನಸ್ 1 ಇದೆ. ಸೊ 20 ಪ್ಲಸ್ 11 ಮೈನಸ್ 1 10, ಸೊ ಎಷ್ಟಾಯಿತು 30. ಸೊ ಜೆಡ್ನ ವ್ಯಾಲ್ಯೂ ಎಷ್ಟು ಅಂದರೆ ನಾವು ಪ್ರಿಂಟ್ ಮಾಡಿದಾಗ ವ್ಯಾಲ್ಯೂ ಎಷ್ಟು ಬರುತ್ತೆ ಜೆಡ್ ಅಂದರೆ ಅದು 30 ಬರುತ್ತೆ. ಆಪ್ಷನ್ 1 ಈಸ್ ದ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ. ಆರನೇ ಪ್ರಶ್ನೆ ಮಾಡಮ್ ಬಗ್ಗೆ ಇದೆ. ಫಸ್ಟ್ ನಾವು ಮಾಡಮ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮಾಡಮ್ ಅಂದರೆ ಏನು? ಇವಾಗ ನಿಮ್ಮ ಮನೆಯಲ್ಲಿ ನೀವೇನು ಮಾಡಿದ್ದೀರಾ, ಕಂಪ್ಯೂಟರನ್ನು ಇದೆ ನಿಮ್ಮ ಹತ್ರ, ನೀವು ಇಂಟರ್ನೆಟ್ ಕನೆಕ್ಷನ್ನ ತೆಗೆದುಕೊಂಡಿದ್ದೀರಾ. ಓಕೆ, ಸೊ ನೀವು ಇಂಟರ್ನೆಟ್ ಕನೆಕ್ಷನ್ ತೆಗೆದುಕೊಂಡಾಗ ನಿಮಗೆ ಏನಾಗುತ್ತೆ, ಒಂದು ವೈರ್ ಬರುತ್ತೆ ಈ ಥರ. ಓಕೆ, ಸೊ ವೈರ್ ಬಂದಮೇಲೆ ನಿಮ್ಗೆ ಏನು ಮಾಡ್ತಾರೆ, ಮನೆಯಲ್ಲಿ ಒಂದು ಮಾಡಮನ್ನು ನಿಮಗೆ ಫಿಕ್ಸ್ ಮಾಡ್ತಾರೆ. ಸೊ ಹೊರಗಡೆಯಿಂದ ಬಂದಿರುವ ಒಂದು ಔಟ್ಪುಟ್ ವೈರು ಇಂಟರ್ನೆಟ್ ಸರ್ವಿಸಿಂದ ಬಂದಿರೋದು, ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರಿಂದ ಬಂದಿರೋ ಒಂದು ವೈರು ಅವರು ಮಾಡಮ್ಗೆ ಕನೆಕ್ಟ್ ಕೊಡ್ತಾರೆ. ಈ ಮಾಡಮಿಂದ ನಿಮಗೆ ಇಮಿಡಿಯೇಟಾಗಿ ನಿಮಗೆ ಏನಾದರೂ ಕಂಪ್ಯೂಟರ್ಗೆ ವೈರ್ ಮೂಲಕ ನೀವು ಕನೆಕ್ಟ್ ಮಾಡಬೇಕಾದ್ರೆ ಒಂದು ವೈರನ್ನು ಯೂಸ್ ಮಾಡಿ ಅದನ್ನು ನೀವು ಡೈರೆಕ್ಟಾಗಿ ನಿಮ್ಮ ಕಂಪ್ಯೂಟರ್ಗೆ ಅಂದರೆ ವೈರ್ ಡಿವೈಸ್ಗೆ ನೀವು ಕೊಡ್ಬೋದು. ಸಪೋಸ್ ನಿಮಗೆ ಮೊಬೈಲ್ಸ್ಗೆ ನಿಮಗೆ ನೆಟ್ ಬೇಕು ಅಥವಾ ನಿಮ್ಮ ಬೇರೆ ಬೇರೆ ಡಿವೈಸ್ಗಳು ಇದ್ದಾವೆ, ಸೊ ಅವಕ್ಕೆಲ್ಲ ನಿಮಗೆ ನೆಟ್ ಬೇಕಂದ್ರೆ ನೀವೇನು ಮಾಡಬೇಕಾಗುತ್ತೆ, ರೂಟರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಂದಿರುವ ಒಂದು ಮಾಡಮ್ ಏನು ಮಾಡ್ತಾರೆ, ನೆಕ್ಸ್ಟ್ ಅದನ್ನು ಏನು ಮಾಡ್ತಾರೆ, ರೂಟರ್ಗೆ ಕನೆಕ್ಷನ್ ಕೊಡ್ತಾರೆ. ಸೊ ರೂಟರಿಂದ ಏನಾಗುತ್ತೆ, ವೈಫೈ ಏನಾಗುತ್ತೆ, ವೈಫೈ ಕ್ರಿಯೇಟ್ ಆಗಿ ಇದರಿಂದ ನಿಮ್ಮ ಒಂದು ಇಂಟರ್ನೆಟ್ ಆಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅವಾಗ ನೀವು ಇಲ್ಲಿ ವೈರ್ಲೆಸ್ ಮುಖಾಂತರ ಮೊಬೈಲನ್ನು ಯೂಸ್ ಮಾಡ್ಬೋದು, ಮೊಬೈಲ್ಗೆ ವೈಫೈ ಆನ್ ಮಾಡ್ಕೋಬೋದು, ಅದೇ ರೀತಿ ಕಂಪ್ಯೂಟರ್ ಸಹಿತ ನೀವು ವೈಫೈ ಮೂಲಕ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಡಮ್ ಮತ್ತು ರೂಟರ್. ಏನಾಗುತ್ತೆ, ಮಾಡಮ್ ಹೊರಗಡೆಯಿಂದ ಬಂದು, ಸೊ ಮಾಡಮ್ ಒಂದು ಇಂಟರ್ನೆಟ್ ಕನೆಕ್ಷನ್ ಮೂಲಕ ಬಂದಿರುತ್ತೆ, ಒಂದು ವೈರ್ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರುತ್ತೆ. ಓಕೆ, ಸಪೋಸ್ ನಿಮಗೆ ಬಹಳಷ್ಟು ಡಿವೈಸ್ಗಳು ಕನೆಕ್ಟ್ ಮಾಡಬೇಕಾದ್ರೆ ನೀವು ರೂಟರ್ನ ನೀವು ಮಾಡಬೇಕಾಗುತ್ತೆ, ರೂಟರ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇಲ್ಲಿ ಮಾಡಮ್ ಏನು ಮಾಡುತ್ತೆ ಅಂದರೆ ಅನಲಾಗ್ ಇರೋದನ್ನು ಡಿಜಿಟಲ್ಗೆ ಕನ್ವರ್ಟ್ ಮಾಡುತ್ತೆ. ಓಕೆ, ಮಾಡ್ಯುಲೇಷನ್ ಇರೋದ ಡಿಮಾಡ್ಯುಲೇಷನ್ ಮಾಡುತ್ತೆ, ಡಿಮಾಡ್ಯುಲೇಷನ್ ಇರೋದು ಮಾಡ್ಯುಲೇಷನ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಕೇಳಿರೋದು ಪ್ರಶ್ನೆ ಅಂದರೆ ಮೊದಲನೇದು ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಡಿವೈಸ್. ಹೌದು, ಸರಿಯಾಗಿದೆ, ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್ ಮಾಡುತ್ತೆ ಇದು. ಓಕೆ, ಬಂದಿರುವ ಮಾಹಿತಿ ಫಸ್ಟು ಎನ್ಕೋಡ್ ಮಾಡುತ್ತೆ, ಆಮೇಲೆ ಡಿಕೋಡ್ ಮಾಡುತ್ತೆ, ಅಥವಾ ಡಿಕೋಡ್ ಇದ್ದರೆ ಎನ್ಕೋಡ್ ಮಾಡುತ್ತೆ. ನೆಕ್ಸ್ಟು ಕನ್ವರ್ಟಿಂಗ್ ಡಿಜಿಟಲ್ ಇಂಟು ಅನಲಾಗ್, ಅಂದರೆ ಡಿಜಿಟಲ್ ಅಂದರೆ 1 and 0 ಇರೋದನ್ನು ಅನಲಾಗ್ ಆಗಿ ಕನ್ವರ್ಟ್ ಮಾಡುತ್ತೆ, ಅಥವಾ ಅನಲಾಗ್ ಇರೋದನ್ನು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಏನು ಸರಿಯಾಗಿದೆ, ಬಿನೂ ಸರಿಯಾಗಿದೆ, ಸಿನೂ ಸರಿಯಾಗಿದೆ. ಯೂಸ್ಡ್ ಫಾರ್ ಹ್ಯಾಂಡ್ಲಿಂಗ್ ಡಾಟಾ ಸ್ಟ್ರೀಮ್ಸ್ ಫ್ರಮ್ ಪೆರಿಫೆರಲ್ ಡಿವೈಸ್ ಟು ದ CPU ಆ್ಯಂಡ್ ವೈಸ್ ವರ್ಸಾ ಅಂತ ಇದೆ. ಹೌದು, ಸೊ ಇದನ್ನು ನಾವು ಒಂದು ಡೇಟಾವನ್ನು ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ, ಹ್ಯಾಂಡಲ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ನಮ್ಗೆ ಕೇಳಿದಿರೋದು ಏನಂದರೆ ಕರೆಕ್ಟ್ ಆನ್ಸರ್ ಯಾವ ಅಂತ ಕೇಳಿದರೆ, ಸೊ ಕರೆಕ್ಟ್ ಆನ್ಸರು ಆಪ್ಷನ್ 4, ದಟ್ ಈಸ್ ABCD. ಓಕೆ, ನೆಕ್ಸ್ಟು ಏಳನೇ ಪ್ರಶ್ನೆ ಏನಿದೆ, ಒಂದು ನಿಮಿಷ. ಓಕೆ, 6ನೇ ಪ್ರಶ್ನೆ ಆಯಿತು. ಇವಾಗ ಏಳನೇ ಪ್ರಶ್ನೆ ಏನು ಕೇಳಿದ್ದಾರೆ, ಲಿಸ್ಟ್ 1 ಲಿಸ್ಟ್ 2 ಕೊಟ್ಟಿದ್ದಾರೆ. ಲಿಸ್ಟ್ 1 ನಲ್ಲಿ ಏನಾದರೆ ವಿಂಡೋಸ್ 10 ಇದೆ, ಆಂಟಿವೈರಸ್ ಇದೆ, MS ಆಫೀಸ್ ಇದೆ, ಇಂಟರ್ನೆಟ್ ಎಕ್ಸ್ಪ್ಲೋರ್ ಇದೆ. ಈ ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ಲಿಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಮಗೇನು ಗೊತ್ತಿಲ್ಲ ಅಂದ್ಕೊಳ್ಳಿ, ನಮಗೆ ಇಂಟರ್ನೆಟ್ ಎಕ್ಸ್ಪ್ಲೋರ್ ಅಂದರೆ ನಮಗೆ ಬ್ರೌಸರ್ ಅಂತ ಗೊತ್ತು. ಓಕೆ, ಸೊ ಹಾಗಾಗಿ ಡಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ, 3ಗೆ ಮ್ಯಾಚ್ ಆಗುತ್ತೆ, ರೈಟ್. ಸೊ ಇಲ್ಲಿ ನೋಡಿ, ಡಿಗೆ ಯಾವ್ದು ಮ್ಯಾಚ್ ಆಗುತ್ತೆ, 3 ಮ್ಯಾಚ್ ಆಗುತ್ತೆ ಅಂದರೆ ಆಪ್ಷನ್ 1 ಅಲ್ಲಿದೆ ಮತ್ತು ಆಪ್ಷನ್ 4 ಅಲ್ಲಿದೆ, ಸಾರಿ ಆಪ್ಷನ್ 3 ಅಲ್ಲಿದೆ. ಹಾಗಾಗಿ ನಾವಿಲ್ಲಿ ಆಪ್ಷನ್ 2 ಮತ್ತು ಆಪ್ಷನ್ 4 ಡಿ ಎಲಿಮೆಂಟನ್ನು ಮಾಡ್ಬೋದು. ಉಳಿದಿರೋದು ಯಾವುದು, 1 and 3.
ಇವಾಗ ನೋಡಿ ಆಪ್ಷನ್ 1ನಲ್ಲಿ ಎಗೆ 2 ಇದೆ, 3ಗೆ 4 ಇದೆ, ರೈಟ್. ಸೊ ಎಗೆ 2 ಯಾವುದಿದೆ, ವಿಂಡೋಸ್ 10 ಇದು ಒಂದು ಸಿಸ್ಟಮ್ ಸಾಫ್ಟ್ವೇರ್. ಮತ್ತು 3ಯಲ್ಲಿ ಎಗೆ 4 ಇದೆ ಯುಟಿಲಿಟಿ ಸಾಫ್ಟ್ವೇರ್. ನೋಡಿ, ವಿಂಡೋಸ್ 10 ಇರ್ಬೋದು, ಅಥವಾ ವಿಂಡೋಸ್ 7 ಇರ್ಬೋದು, ವಿಂಡೋಸ್ 8 ಇರ್ಬೋದು, ಅಥವಾ ಒಬ್ಬಂಟು ಇರ್ಬೋದು, ಲಿನಕ್ಸ್ ಇರ್ಬೋದು, ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್. ಇವು ಆಪರೇಟಿಂಗ್ ಸಿಸ್ಟಮ್ಗಳನ್ನು ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಎಗೆ 2 ಏನಾಗುತ್ತೆ, ಜಾಯ್ನ್ ಆಗುತ್ತೆ, ಹಾಗಾಗಿ ಕರೆಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ವಿಂಡೋಸ್ 10 ಇದು ಒಂದು ಸಿಸ್ಟಮ್ ಸಾಫ್ಟ್ವೇರ್, ಆಂಟಿವೈರಸ್ ಇದು ಒಂದು ಯುಟಿಲಿಟಿ ಸಾಫ್ಟ್ವೇರ್, MS ಆಫೀಸು ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಇಂಟರ್ನೆಟ್ ಎಕ್ಸ್ಪ್ಲೋರ್ ಇದು ಒಂದು ಬ್ರೌಸರ್. ಹಾಗಾಗಿ 4ನೇ ಆಪ್ಷನ್ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ. 8ನೇ ಪ್ರಶ್ನೆ, ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಒಂದು ಕಡೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, ಅದರ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನೀವು ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಏನಂದರೆ ಫೋಟಾನ್ ಇದು ಒಂದು ಕಂಪ್ಯೂಟೇಷನಲ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಇದು ಇನ್ ಕಂಪ್ಯೂಟೇಷನ್ ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ನಾವು ಯೂಸ್ ಮಾಡ್ತೀವಿ. ಸೊ ಹಾಗೆ ಏನಾಗುತ್ತೆ, 4 ಜಾಯ್ನ್ ಆಗುತ್ತೆ. ಓಕೆ. ಕೋಬಾಲ್ ಇದು ಒಂದು ಲ್ಯಾಂಗ್ವೇಜ್ ಇದು. ಸೊ ಇದು ಕನೆಕ್ಟ್ ಆಗೋದು ಇನ್ ಫೈನಾನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಲ್ಲಿ ನಾವು ಇದು ಯೂಸ್ ಮಾಡ್ತೀವಿ, ಅದು ಕಂಪ್ನಿಗಳಲ್ಲಿ. ನೆಕ್ಸ್ಟು ನಾವು ಸಿ ಲ್ಯಾಂಗ್ವೇಜ್, ಇದು ನೋಡಿ ಇಂಪ್ಲಿಮೆಂಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಡೆವಲಪಿಂಗ್ ಪೋರ್ಟಲ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂದರೆ ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡೋಕ್ಕೋಸ್ಕರ ನಾವು ಸಿ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ. ಸೊ ಇದು ಸಿಗೆ 3 ಕನೆಕ್ಟ್ ಆಗುತ್ತೆ. ಬೇಸಿಕ್ ಇದು ಯಾವುದಕ್ಕೆ 2 ಕನೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟು ದ ಮ್ಯಾಕ್ಸಿಮಮ್ ಜೂಮ್ ಪರ್ಸೆಂಟೇಜ್ ಇನ್ MS ಪವರ್ ಪಾಯಿಂಟ್ ಈಸ್ ಅಂತ ಇದೆ. ಸೊ ಈ ಒಂದು ಪ್ರಶ್ನೆ ಆಲ್ರೆಡಿ KPSCಲಿ ಮೊದಲು ಬಂದಿದೆ. ಯಾವುದರಲ್ಲಿ ಬಂದಿದೆ, 2016ರಲ್ಲಿ ಏನು SD ಎಕ್ಸಾಮ್ ಆಗಿತ್ತು, ಅದರಲ್ಲೂ ಸಹಿತ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಇವಾಗ ನಾನು MS ಪವರ್ ಪಾಯಿಂಟನ್ನು ರನ್ ಮಾಡ್ತಾ ಇದ್ದೀನಿ. ನಾನು F5 ಅನ್ನು ಪ್ರೆಸ್ ಮಾಡಿದಾಗ ಏನಾಗ್ತಾ ಇದೆ, ಸ್ಲೈಡ್ ಶೋ ಆಗ್ತಾ ಇದೆ. ಅಂದರೆ ಪ್ರೆಸೆಂಟೇಷನ್ ಆಗಿದೆ, ಸ್ಲೈಡ್ ಶೋ ಆಗ್ತಾ ಇದೆ. F5 ಅನ್ನು ಪ್ರೆಸ್ ಮಾಡಿದಾಗ ನಾನು ಇವಾಗ ಎಸ್ಕೇಪ್ ಮಾಡಿದಾಗ ಏನಾಗುತ್ತೆ, ಇದು ಎಕ್ಸಿಟ್ ಆಗುತ್ತೆ. ಅಂದರೆ ಸ್ಲೈಡ್ ಶೋ ಇರೋದು ಎಕ್ಸಿಟ್ ಆಗುತ್ತೆ. ನೋಡಿ ಇವಾಗ ಏನಾಗ್ತದೆ, ಎಸ್ಕೇಪನ್ನು ನಾನು ಇವಾಗ ಪ್ರೆಸ್ ಮಾಡಿದ್ದೀನಿ. ಸೊ ಏನಾಗುತ್ತೆ, ಎಕ್ಸಿಟ್ ಆಯಿತು. ಎಕ್ಸಿಟ್ ಆದಮೇಲೆ ಇಲ್ಲಿ ನೋಡಿ ನಿಮಗೆ ಕೆಳಗಡೆ ಒಂದು ನಿಮಿಷ, ಓಕೆ, ಇಲ್ಲಿ ಕೆಳಗಡೆ ನೋಡಿ ನೀವು, ಇಲ್ಲಿ ಒಂದು ಸೆಕೆಂಡ್, ಇಲ್ಲಿ ಕೆಳಗಡೆ ನೋಡಿ ಇದೇನಿದೆ, ಈ ಕಡೆ ಒಂದು ಕಡೆ ಜೂಮ್ ಇನ್ ಇದೆ. ಇದು ನೋಡಿ ಸ್ಲೈಡ್ ಶೋ ಇದೆ, ಇದು F5 ಹೊಡೆದ್ರು ಬರುತ್ತೆ. ಇದು ಜೂಮ್ ಔಟ್ ಇದೆ, ಈ ಕಡೆ ಜೂಮ್ ಇನ್ ಇದೆ. ಅಂದರೆ ಜೂಮ್ ಔಟ್ ಏನಿದೆ ಅದು ನಾವು ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಅಂದರೆ 10%ವರೆಗೆ ಮಾಡ್ಬೋದು. ಓಕೆ. ಅದೇ ರೀತಿ ನಾವು ಜೂಮ್ ಇನ್ ಬಂದಾಗ ಅದೆಷ್ಟು ಮಾಡ್ಬೋದು ಅಂದರೆ 400%ವರೆಗೆ ಮಾಡ್ಬೋದು ನಾವು. ಅದು ಯಾವುದು, MS ಪವರ್ ಪಾಯಿಂಟಲ್ಲಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ 3 ಆಗುತ್ತೆ. ಸೊ 400% ಆಗುತ್ತೆ. ಮ್ಯಾಕ್ಸಿಮಮ್ ಜೂಮ್ ಪರ್ಸೆಂಟೇಜ್ ಇದೆ, ಮಿನಿಮಮ್ ತೆಗೆದುಕೊಂಡಾಗ ಅದು 10% ಇದೆ. ಓಕೆ, ರೈಟ್. ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಒಂದು ಪ್ರಿಂಟ್ ಹೆಡ್ನೊಂದಿಗೆ ಕೆಲವು ಸಂಖ್ಯೆಯ ನೋಸಲ್ಸ್ಗಳು ಇವೆ. ಪ್ರತಿಯೊಂದು ನೋಸಲ್ಸನ್ನು ಸಮಗ್ರ ಮಂಡಲ ರೆಸಿಸ್ಟರ್ನಿಂದ ಅತಿ ಶೀಘ್ರವಾಗಿ ಬಿಸಿ ಮಾಡಲಾಗಿದೆ. ರೆಸಿಸ್ಟರ್ ಬಿಸಿಗೊಂಡಾಗ ಅವರ ಸಮೀಪದ ಶಾಯಿಯು ಆವಿಯಾಗುತ್ತದೆ ಮತ್ತು ನೋಡಲ್ಸ್ಗಳ ಮೂಲಕ ಹೊರಚಿಮ್ಮುತ್ತದೆ. ನೋಡಲ್ಸ್ ಮೂಲಕ ಚಿಮ್ಮಿ ಶೀರದ ಬಳಿ ಇರುವ ಕಾಗದದ ಮೇಲೆ ಬಿಂದುವನ್ನು ಮೂಡುತ್ತದೆ. ಇದು ಯಾವ ಬಗೆಯ ಪ್ರಿಂಟರ್ನ ಕುರಿತಾಗಿದೆ ಅಂತ ಇದೆ. ಇದು ಪ್ರಿಂಟರ್ ಬಗ್ಗೆ ಇದೆ ಆ್ಯಕ್ಚುಲಿ. ಓಕೆ. ಸೊ ಪ್ರಿಂಟರಲ್ಲಿ ಬಹಳಷ್ಟು ಥರದ್ದು ಬರುತ್ತವೆ. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಬರುತ್ತೆ, ಇಂಕ್ ಜೆಟ್ ಬರುತ್ತೆ, ಲೇಸರ್ ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿರೋದು ಇಂಕ್ ಜೆಟ್ ಪ್ರಿಂಟರ್. ಯಾಕೆ ಇಂಕ್ ಜೆಟ್ ಪ್ರಿಂಟರ್ ಅಂದರೆ, ಇಲ್ಲಿ ನೋಡಿ ನೀವು, ಇದೊಂದು ಪ್ರಿಂಟರ್ ಇದೆ. ಸೊ ಈ ಪ್ರಿಂಟ್ರಲ್ಲಿ ಏನಿರುತ್ತೆ, ಇಂಕ್ ಇರುತ್ತೆ ಈ ಥರ ಬೇರೆ ಬೇರೆ ಕಲರ್ದು. ಸೊ ಈ ಇಂಕ್ ಏನು ಮಾಡುತ್ತೆ, ನೋಸಲ್ ಮುಖಾಂತರ ಹೋಗಿ ನೆಕ್ಸ್ಟು ರೆಜಿಸ್ಟರಲ್ಲಿ ಇದು ಬಿಸಿಯಾಗಿ ಆಮೇಲೆ ಆವಿಯಾಗಿ ಅದು ಒಂದು ಪೇಪರ್ ಮೇಲೆ ಪ್ರಿಂಟ್ ಆಗುತ್ತೆ. ಈ ಥರ ಪ್ರಿಂಟ್ ಬರುತ್ತೆ ನಮಗೆ. ಇದು ಇಂಕ್ ಜೆಟ್ ಪ್ರಿಂಟರ್. ಓಕೆ. ಅದೇ ರೀತಿ ನಾವು ಇನ್ನೊಂದು ಬರುತ್ತೆ ಲೇಸರಲ್ಲಿ ಏನಾಗುತ್ತೆ, ಕಾರ್ಟ್ರೇಜ್ ಇರುತ್ತೆ ಈ ಥರ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಪೌಡ್ರನ್ನು ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಲಿಕ್ವಿಡ್. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೇಸರ್ ಮತ್ತು ಇಂಕು. ಹಾಗೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ 2 ಆಗುತ್ತೆ. ಓಕೆ. ಇಲ್ಲಿ ನಾವು ಏನು ಮಾಡಿದ್ವಿ, 10 ಪ್ರಶ್ನೆಗಳು ಡೀಟೇಲ್ ಆಗಿ ಡಿಸ್ಕಸನ್ನು ಮಾಡಿದ್ವಿ. ಸೊ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆದರೆ, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಲೈಕ್ ಆದರೆ, ನೀವು ದಯವಿಟ್ಟು ಏನು ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನಿಮ್ಮ ಫ್ರೆಂಡ್ ಜೊತೆ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮುಂದಿನ ವಿಡಿಯೋದಲ್ಲಿ ಇನ್ನೂ 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ.